ನಮಸ್ಕಾರ ನಂಜುಂಡಪ್ಪನವ್ರಿಗೆ. ನಮಸ್ಕಾರ ಚೇರ್ಮನ್ರೇ, ಕೂತ್ಕೊಳ್ಳಿ. ನಮ್ಮ ಚೇರ್ಮನ್ರು ನೋಡಿ ಎಷ್ಟು ವರ್ಷ ಆದ್ಮೇಲೆ ಬಂದಿದ್ದಾನೆ ಸ್ನೇಹಿತ. ನರಸಿಂಹ, ನಿಮ್ಮ ಮನೆಗೆ ನಂಜುಂಡಪ್ಪ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಪ್ಪ ಸೌಮ್ಯ ಓಡೋದ್ಲು. ಏನಂತೆ? ಹೌದಪ್ಪ, ಸೌಮ್ಯ ಓಡೋದ್ಲು. ಅದಕ್ಕೆ ಸಹಾಯ ಮಾಡಿದ್ದೆ ಇವರು. ಏಯ್, ನಿಂತ್ಕೊಂಡು ಏನೋ ಮಕ ನೋಡ್ತಾ ಇದ್ಯಾ? ಹೋಗೋ, ಅವಳು ಹಿಡ್ಕೊಂಡ್ ಬಾ. ಕೊನೆಗೆ ಅವಳು ಹೆಣ ಆದ್ರೂ ಚಿಂತೆ ಇಲ್ಲ, ನಮ್ಮ ಸುಪರ್ದಿನಲ್ಲಿರ್ಬೇಕು. ಹೋಗ. ಅಪ್ಪ, ಅವರು ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಅವನು ಮೇನ್ ರೋಡಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಂತಿದ್ದ. ಇವ್ಳು ಓಡೋಗಿ ಹತ್ಕೊಂಡು ಕೈ ಸಿಕ್ಕ ಪರಾರಿ ಆಗೋದ್ರು. ನಂಜುಂಡ, ನಮ್ಮಿಂದ ತಪ್ಪಾಗಿದೆ, ಅದರ ಜವಾಬ್ದಾರಿನ ನಾನು ಒಪ್ಕೋತೇನೆ, ನಿಜ. ಅವಳು ಸಾಯೋದಕ್ಕಿಂತ ಈಗ ಓಡಿ ಹೋಗಿದ್ದೆ ಒಳ್ಳೇದಲ್ವಾ? ಆ ಮಗು ಹುಟ್ಟಲೇ ಇಲ್ಲ ಅಂತ ಅನ್ಕೋ, ಎಲ್ಲೋ ಒಂದ್ ಕಡೆ ಸುಖವಾಗಿರ್ಲಿ. ಹಾಗ ಅನ್ಕೊಳ್ಳಕ್ಕೆ ನಾನೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ. ನಾನೇನೋ ಸಂಪಿಗೆ ದಿಬ್ದೋನಲ್ಲ. ಏನ್ ಮಾತಾಡ್ತಾ ಇದ್ದೀರ ನಂಜುಂಡಪ್ಪ? ನಮ್ಮ ಮನೆತನಕ್ಕೆ ಬೆಟ್ ಮಾಡಿ ತೋರಿಸ್ಬೇಡಿ. ನಮ್ಮ ಮಕ್ಕಳು ನಾವ್ ಹೇಳ್ದಾಗ ಕೇಳಿ ನಾವ್ ತೋರಿಸಿರೋ ಹೆಣ್ಣನ್ನ ಮದುವೆ ಆಗಿದ್ದಾರೆ. ಅದಕ್ಕೆ ಸಾಕ್ಷಿ ಇಲ್ಲಿ ನಿಂತಿದ್ದಾಳೆ ನೋಡು. ಇಂಥವಳನ್ನ ನಮ್ಮ ಲಕ್ಕಿ ಮದುವೆ ಮಾಡ್ಕೊಂಡಿದ್ದಾನೆ. ಯಾಕೆ ಗೊತ್ತಾ? ಅವರಪ್ಪನ ಮಾತಿಗೆ ಬೆಲೆ ಕೊಟ್ಟು. ಓಹೋ, ಅದೇ ಅಹಂಕಾರ ಅಲ್ವಾ ನಿಮ್ಗೆ? ಆ ಅಹಂಕಾರನ ನಾನು ಮುರಿತೀನಿ.